ಸ್ಪೆಷಲ್ ಮಿನಿ ಮಹಾಸಮರಕ್ಕೆ ಮತ್ತೊಮ್ಮೆ ಸ್ವಾಗತ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸ್ವಲ್ಪ ಬೇಸರದಲ್ಲಿತ್ತು, ಯಾಕಂದರೆ ಬಿಜೆಪಿ ಅಲ್ಲಿ ಮುನ್ನಡೆಯನ್ನು ಪಡೆದಿತ್ತು. ಆದರೆ ಈಗ ಮತ್ತೆ ಕಾಂಗ್ರೆಸ್ಗೆ ಖುಷಿ ಆಗ್ತಾ ಇದೆ. ಸಮರ್ಥ ಶಾಮನೂರು ಲೀಡಲ್ಲಿದ್ದಾರೆ. ನೋಡೋಣ, ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕೈ ಮತ್ತೆ ಕಮಾಲ್ ಮಾಡ್ತಾ ಇದೆ. ಶಾಮನೂರು ಕುಟುಂಬ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದ್ರ ಕಡೆ ದಾಪುಗಾಲು ಹಾಕ್ತಾ ಇದೆ. ಮೊದಲ ಒಂದು 7 ಸುತ್ತಿನವರೆಗೂ ಸಹ ಹಿನ್ನಡೆಯನ್ನು ಅನುಭವಿಸಿತ್ತು ಸಮರ್ಥ ಶಾಮನೂರು. ಹಿನ್ನಡೆಯಲ್ಲಿದ್ದರು, BJP ಮುನ್ನಡೆಯಲ್ಲಿತ್ತು ಶ್ರೀನಿವಾಸ್ ದಾಸ್ ಕರಿಯಪ್ಪ. ಆದರೆ ಈಗ 15,000 ಮತಗಳ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಸಮರ್ಥ 14ನೇ ಸುತ್ತಿನಲ್ಲಿ. ಒಟ್ಟು 24 ಸುತ್ತು ಇಲ್ಲಿ ಕೌಂಟ್ ಆಗಬೇಕಾಗಿರೋದು. ಆದರೆ 14ನೇ ಸುತ್ತಿನಲ್ಲಿ ಸುಮಾರು ಒಂದು 15,000 ಲೀಡಲ್ಲಿದ್ದಾರೆ ಸಮರ್ಥ ಶಾಮನೂರು. ಶ್ರೀನಿವಾಸ್ ದಾಸ್ ಕರಿಯಪ್ಪ 35,215 ಓಟ್ ತಗೊಂಡ್ರೆ ಸಮರ್ಥ ಮಲ್ಲಿಕಾರ್ಜುನ 44,025 ಮತ ಪಡೆದಿದ್ದಾರೆ. ಅಂತರ 15,000 ಆಗಿದೆ. ಅದರಲ್ಲಿ SDPI ಕ್ಯಾಂಡಿಡೇಟ್ ಒಂದು 15-20,000 ಮತ ಪಡೆದಿದ್ದಾರೆ. ಅಲ್ಲಿ SDPI ಕ್ಯಾಂಡಿಡೇಟ್ ಅಷ್ಟು ಮತವನ್ನು ಪಡೆದಿರೋದು ಅಲ್ಲಿನ ಮುಸ್ಲಿಂ ಮತದಾರರು ಬೇರೆ ರೀತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಅರ್ಥ. ಆದರೆ ಈಗ 15,000 ಲೀಡ್ ಇದೆ. ಇನ್ನೂ ಒಂದು 9 ಸುತ್ತು ವೋಟಿಂಗ್ ಆಗಬೇಕಾಗಿದೆ.